ಚಿನ್ನಮ್ಮ ಚಿನ್ನಮ್ಮ ಹೂವಿನ ಸಂತೆಗೆ ಹೋಗ ಜಾತ್ರೆಗೆ ನೀ ಹೋದ್ರೆ ತೇರು ಬಿಟ್ಟು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ವಿಡಿಯೋ ನೋಡಿರ್ಬೋದು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡ್ಕೊಳ್ಳಿ. ಇದು ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ ಇರೋದ್ರಿಂದ ಇದನ್ನು ಮಾಡಿದ್ದೀನಿ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನೋಡ್ಬೋದು, ಈ ರೀತಿ ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ. ಇದನ್ನು ನಿಮ್ಮ ವಾಲೆಟ್ ಫಂಕ್ಷನಿಗೆ ಇನ್ಪುಟ್ ಮಾಡ್ಕೊಳೋಕ್ಕಿಂತ ಮುಂಚೆಗೆ ಕೆಳಗಡೆ ಫಾಂಟ್ ಅಂತ ಒಂದು ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ವಾಲೆಟ್ ಫಂಕ್ಷನಿಗೆ ಇನ್ಪುಟ್ ಮಾಡಿಕೊಂಡು ಇದನ್ನು ಸೆಕೆಂಡ್ ಆಮೇಲೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ವಾಲೆಟ್ ಮೆಷಿನಿಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ಬರುತ್ತೆ. ಬಂದಾದಮೇಲೆ ಇಲ್ಲಿ ನಿಮ್ಮ ಫೋಟೋ ಹಾಕ್ಕೋಬೇಕಾಗುತ್ತೆ. ಅದನ್ನು ಹೇಗೆ ಹಾಕೋದು ಅಂತ ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ಹಾಕ್ಕೊಳ್ಳಿ. ಫೋಟೋ ಹೇಗೆ ಹಾಕ್ಕೊಳ್ಳೋದಂದ್ರೆ ಇಲ್ಲಿ ಲಾಸ್ಟಿಗೆ ಇಲ್ಲಿ ಗ್ರೂಪ್ ಆ್ಯಂಡ್ ಮಾರ್ಕ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಫಸ್ಟಿಗೆ ಇಟ್ಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ನಿಮ್ಗೆ ಯಾವ್ದಾರು ಒಂದು ಫೋಟೋ ಹಾಕಿ ತೋರಿಸ್ತೀನಿ. ಈಗ ನೋಡ್ಬೋದು ನೀವು, ನಾನು ಈಗ ಸದ್ಯಕ್ಕೆ ಇದು ಫೋಟೋ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಫಸ್ಟು ಈ ರೀತಿ ಝೂಮ್ ಮಾಡ್ಕೊಳ್ಳಿ. ಝೂಮ್ ಮಾಡಿಕೊಂಡು ನೀವು ಇದಕ್ಕೂ ಕರೆಕ್ಟ್ ನೀವು ಫಸ್ಟ್ ಒಂದು ಫೋಟೋ ಇತ್ತಲ್ಲ ಅದಷ್ಟು ಝೂಮ್ ಮಾಡಿಕೊಂಡು ಅದಕ್ಕೆ ಸೆಟ್ಟಿಂಗ್ ಇಟ್ಕೊಳ್ಳಿ. ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡಾದ್ಮೇಲೆ ಕೆಳಗಡೆ ಸ್ಲೈಡ್ ಮಾಡಿ ಸೆಕೆಂಡ್ ಒಂದು ಆಪ್ಷನ್ ಇಟ್ಕೊಳ್ಳಿ. ಸೆಕೆಂಡ್ ಒಂದು ಆಪ್ಷನ್ ಇಟ್ಕೊಂಡಾದ್ಮೇಲೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಾದ್ಮೇಲೆ ಈ ಲಾಸ್ಟ್ವರೆಗೂ ಬನ್ನಿ. ಲಾಸ್ಟ್ವರೆಗೂ ಬಂದು ಈ ಥರ ಡ್ರ್ಯಾಗ್ ಮಾಡಿದಾದ್ಮೇಲೆ ಫಸ್ಟ್ ಒಂದು ಫೋಟೋ ಇತ್ತಲ್ಲ ಅದನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಮಾಡಿದಾದ್ಮೇಲೆ ನೋಡ್ಬೋದು ಈ ರೀತಿ ಇರುತ್ತೆ. ಆಮೇಲೆ ಬ್ಯಾಕ್ ಬಂದಾದಮೇಲೆ ನೋಡ್ಬೋದು ಪ್ರಿವ್ಯೂ ವಿಡಿಯೋ ಇದೆಲ್ಲ ಸೇಮ್ ಅದೇ ರೀತಿ ಇರುತ್ತೆ, ಆದರೆ ನಿಮ್ಮ ಫೋಟೋ ಆಗಿರುತ್ತೆ. ಈ ಥರ ಎಡಿಟ್ ಮಾಡ್ಕೋಬೋದು. ನೀವು ಕಪಲ್ ಫೋಟೋನಾದರೂ ಹಾಕ್ಕೋಬೋದು, ಈ ಥರ ಸಿಂಗಲ್ ಫೋಟೋನಾದರೂ ಹಾಕ್ಕೋಬೋದು. ನಿಮಗೆ ಯಾವ ಫೋಟೋ ಇಷ್ಟ ಆಗುತ್ತೆ ಆ ಫೋಟೋ ಹಾಕ್ಕೊಂಡು ಎಡಿಟ್ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.